ಏನು ಬೇಬಿ, ನನಗೆ ನಿದ್ದೆ ಬಂದಿಲ್ವಾ? ನಿನ್ನನ್ನು ಬಿಟ್ಟು ನಾನು ಯಾವತ್ತಾದರೂ ನಿದ್ದೆ ಮಾಡಿದ್ದೀನಾ? ಹೌದು. ಏನು ಮಾಡಲಿ, ನನಗೆ ತುಂಬ ಕೆಲಸದ ಪ್ರೆಷರು, ಟೆನ್ಷನ್ನು. ಅದಕ್ಕೆ ಹೇಳ್ತಿರೋದು, ಆ ಟೆನ್ಷನ್ ಎಲ್ಲ ಇವತ್ತು ಸೈಡಿಗಿಟ್ಟು ನಾವಿಬ್ಬರು ಕ್ಲೋಸ್ ಆಗ್ಬೋದಲ್ವಾ? ಇವತ್ತು ಒಂದು ದಿನ ಅಲ್ಲ ಬೇಬಿ, ಇನ್ಮೇಲೆ ಯಾವತ್ತೂ ನಿನ್ನ ಜೊತೆ ಕ್ಲೋಸ್ ಆಗೇ ಇರ್ತೀನಿ. ಹಾಂ, ಈ ರಿಸ್ಕ್ ತಗೊಳ್ಳೋ ಕೆಲಸ ನಾನು ಮಾಡೋದಿಲ್ಲ. ನಾನು ಎಲ್ರಿಗೂ ಕೆಲಸ ಕೊಡಿಸಿ ನಾನು ಸುಸ್ತಾಗ್ಬಿಟ್ಟಿದ್ದೀನಿ. ಮುಂದೆ ನಿನಗೆ ಟೈಮ್ ಕೊಡೋ ಕೆಲಸನೇ ಮಾಡೋದು. ಸೋ ಸ್ವೀಟ್ ಆಫ್ ಯು. ಏನು ಬೇಬಿ, ನನಗೆ ಎಷ್ಟು ಲವ್ ಮಾಡ್ತೀಯಲ್ಲ ನೀನು? ತುಂಬ ಲವ್ ಮಾಡ್ತೀನಿ, ಗೊತ್ತಿಲ್ವಾ? ಮತ್ತೆ ಇವತ್ತು ನಾವು ಕ್ಲೋಸ್ ಆಗಿ ಮಲ್ಕೊಳ್ಳೋಣ, ಸರಿನಾ? ಮಲ್ಗಣ್ವಾ? ಬಿಡ ಹೋಗು. ಯಾಕೆ ಅಂದ್ರೆ ನಾನು ಅವತ್ತೇ ಹೇಳಿದ್ದೀನಿ, ಸುಮ್ಮನೆ ಅನುಮಾನ ಪಡಬಾರ್ದಂತ. ಗಂಡ ಹೆಂಡತಿ ರೂಮಲ್ಲಿ ರೊಮ್ಯಾಂಟಿಕ್ ಆಗಿ ಮಾತಾಡೋದನ್ನ ಕೇಳಿಸ್ಕೋಬೇಕಾ? ಇವತ್ತು ಆಚೆನೆ ಹೋಗಿ ಬಿತ್ಕೊಳ್ಳಿ. ಏನು ಅಂದ್ರೆ ಎಕ್ಸ್ಕ್ಯೂಸ್ ಮೀ, ನೆನ್ನೆ ಸೌಂದರ್ಯ ಅವರು ಇಲ್ಲಿ ಬಾಡಿ ಚೆಕಪ್ ಮಾಡಿಸಿದ್ರು, ಅದು ರಿಪೋರ್ಟ್ಸ್ ಬಂದಿದೆಯಾ? ನೀವ್ಯಾರು? ನೆನ್ನೆ ಬಂದಿದ್ನಲ್ವಾ, ಅವ್ರ ಸಿಸ್ಟರ್ ಇಲ್ಲ ದಿಶಾ ಅಂತ. ಅವ್ರಿಗೊಂದು ಸ್ವಲ್ಪ ವರ್ಕ್ ಇದೆ, ಅದಕ್ಕೆ ನನ್ನನ್ನು ಕಳಿಸಿದ್ರು. ರೆಡಿ ಇದೆಯಾ? ಸಾರಿ ಮೇಡಮ್, ಬೇರೆ ಯಾರ್ದೋ ರಿಪೋರ್ಟ್ನ ಇನ್ಯಾರಿಗೋ ಕೊಡೋಕ್ಕಾಗಲ್ಲ. ಓ ಮೈ ಗಾಡ್, ನಾನು ಬೇರೆ ಯಾರು ಅಲ್ಲ, ಅವ್ರ ಫ್ಯಾಮ್ಲಿನೇ. ಹಾಗಂದಮೇಲೆ ನಂಗೆ ಯಾಕೆ ಕೊಡೋಕ್ಕಾಗಲ್ಲ? ಮೇಡಮ್, ಪೇಷಂಟ್ ಹೇಳಿದ್ದಾರೆ ಮ್ಯಾಮ್ ಯಾರಿಗೂ ಕೊಡಬಾರ್ದು ಅಂತ, ಸೊ ಅದಕ್ಕೆ ಕೊಡ್ತಾ ಇಲ್ಲ. ಅಯ್ಯೋ, ಅವ್ರು ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದೀನಲ್ವಾ, ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ? ಮೇಡಮ್, ಬರದೇ ಇದ್ರೆ ಮನೆ ಕಳಿಸ್ತೀವಿ ಮೇಡಮ್, ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ. ಅಲ್ಲ, ಸಾರಿ ಮೇಡಮ್. ಏನು ಮಾಡಲಿ ಈಗ? ಸೌಂದರ್ಯಗೆ ಮಕ್ಕಳಾಗತ್ತೋ ಇಲ್ವೋ ಅಂತ ತಿಳ್ಕೊಳಕ್ಕೆ ತಾನೆ ಈ ಚೆಕಪ್ ಮಾಡಿಸಿದ್ದು. ಅದೇ ನನ್ನ ಕೈಗೆ ಸಿಗ್ತಿಲ್ಲ ಅಲ್ವಾ? ಅಂದರೆ ಸೌಂದರ್ಯ ಅವ್ರ ರಹಸ್ಯ ತಿಳ್ಕೊಳ್ಳೋದ್ರಲ್ಲಿ ನಾನು ಸೋತೋದ್ನ? ನೀನ್ ಸೋತಿಲ್ಲ ದೀಪ. ನೀನ್ ಯಾವತ್ತೂ ಸೋಲೋದೂ ಇಲ್ಲ. ಹಾಗೊಂದು ವೇಳೆ ಸೋತ್ರೆ ಅದು ಸತ್ಯಕ್ಕೆ ಸೋಲಾದಂಗೆ. ನಿಜ ಮೇಡಮ್, ಆದರೆ ನೀವೇನಿಲ್ಲಿ? ನಾನೀಗ ಸದ್ಯಕ್ಕೆ ಇಲ್ಲಿ ಗೈನಕಾಲಜಿಸ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ. ಒಳ್ಳೇದಾಯ್ತು. ಕಷ್ಟ ಕಾಲದಲ್ಲಿ ದೇವ್ರ ಥರ ಬಂದಿದ್ದೀರಾ. ನೀವೇ ನಂಗೆ ಒಂದು ಸಹಾಯ ಮಾಡಬೇಕು. ನೀನು ಏನೇ ಕೇಳಿದ್ರು ಸಹಾಯ ಮಾಡ್ತೀನಿ. ಹೇಳು, ಏನಾಗಬೇಕು? ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ? ದೀಪ ಆಗಿದ್ದವಳು ಈಗ ಯಾಕೆ ದಿಶಾ ಆಗಿದ್ದೀನಿ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ದೀಪ ಆಗಿರೋಳು ದಿಶಾ ಆಗಿದ್ಯಾ? ನಿನ್ನ ನಂಬಿರೋ ಜೀವಿಗಳನ್ನ ಕಾಪಾಡೋದಕ್ಕೋಸ್ಕರ ಇನ್ನೊಂದು ಹೆಣ್ಣಿನ ವಿರುದ್ಧ ಹೋರಾಡ್ತಾ ಇದೆಯಾ? ನಾನು ಹೋಗ್ತಿರೋ ದಾರಿಯಲ್ಲಿ ನನ್ನ ಗುರಿ ತಲುಪೋದಕ್ಕೆ ಒಂದು ಅವಕಾಶ ಕೂಡ ಸಿಕ್ಕಿತ್ತು. ಆದರೆ ಸದ್ಯದಲ್ಲೇ ಆ ಅವಕಾಶ ನನ್ನ ಕೈ ತಪ್ಪು ಹೋಗ್ತಿದೆ ಅಂತ ನಂಗೆ ಅನಿಸ್ತಿದೆ. ಅಂಥದ್ದೇನಾಗಿದೆ? ನಾನು ಸೌಂದರ್ಯ ಅವ್ರಿಗೆ ಚೆಕಪ್ ಮಾಡಿಸ್ಕೊಳಕ್ಕೆ ಹೇಳಿದ್ದೆ. ಅವರು ಯಾರಿಗೂ ಹೇಳ್ದೆ ಕೇಳ್ದೆ ಈ ಹಾಸ್ಪಿಟಲ್ಗೆ ಬಂದುಬಿಟ್ಟು ಚೆಕಪ್ ಮಾಡಿಸಿದ್ರು. ಬಟ್ ಅವ್ರ ರಿಪೋರ್ಟ್ಸ್ ಕೇಳಿದ್ರೆ ಸೌಂದರ್ಯಗೆ ಮಾತ್ರ ಕೊಡೋದು, ನಿಮಗೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಮೇಡಮ್, ನೀವೇ ಹೇಗಾದರೂ ಮಾಡಿ ಆ ರಿಪೋರ್ಟ್ಸ್ನ ನಂಗೆ ಕೊಡ್ತೀರಾ ಪ್ಲೀಸ್? ಯೋಚನೆ ಮಾಡಬೇಡ, ಐ ವಿಲ್ ಟ್ರೈ ಮೈ ಬೆಸ್ಟ್. ನಿನ್ನ ಫ್ಯಾಮಿಲಿನ ಕಾಪಾಡೋದಕ್ಕೋಸ್ಕರ ನಿರಂತರವಾಗಿ ಹೋರಾಡ್ತಾ ಇದೆಯಾ. ನಿನಗೆ ನನ್ನ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ. ಥ್ಯಾಂಕ್ಸ್ ಮೇಡಮ್. ಮೇಡಮ್, ನೀವು ದಿಶಾ ಅಲ್ವಾ? ಹೌದು. ಥ್ಯಾಂಕ್ಸ್ ಮೇಡಮ್. ಯಾಕೆ? ಅವತ್ತು ಸೌಂದರ್ಯ ಅವರಿಂದ ನಮ್ಮಂಥ ಎಷ್ಟೋ ಹೆಣ್ಮಕ್ಳಿಗೆ IVF ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಸಹಾಯ ಮಾಡಿದ್ದೀರಾ. ಅದಕ್ಕೆ ನಾನಿವತ್ತು ಮಗು ಪಡೆಯೋ ಭಾಗ್ಯ ಪಡೆದಿದ್ದೀನಿ. ಈ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಮೇಡಮ್. ಒಳ್ಳೆಯದಾಗಲಿ. ನಿಮ್ಗೆ ಹುಟ್ಟೋ ಮಗುನ ಹುಷಾರಾಗಿ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ. ಸರಿ ಮೇಡಮ್.
ಮೇಡಮ್ ನಮಸ್ತೆ. ನೀವು ಟೆಸ್ಟ್ ಮಾಡಿದ ರಿಪೋರ್ಟ್ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಹೆಸರು? ಲಕ್ಷ್ಮಿ. ಲಕ್ಷ್ಮಿ, ಈಗ ತಾನೇ ನಿಮ್ಮ ರಿಪೋರ್ಟ್ ಕಳಿಸಿದ್ದೀನಿ, ಹೋಗಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ಸರಿ ಮೇಡಮ್, ಥ್ಯಾಂಕ್ ಯು. ಏನಾಯ್ತು? ದೀಪಾ, ಸೌಂದರ್ಯ ಅವ್ರ ರಿಪೋರ್ಟ್ ಈಗ ತಾನೇ ಚೆಕ್ ಮಾಡಿದೆ. ಎವ್ರಿಥಿಂಗ್ ಸೀಮ್ಸ್ ನಾರ್ಮಲ್. ಏನು ಹೇಳ್ತಿದ್ದೀರಾ ಮೇಡಮ್? ಸೌಂದರ್ಯ ಅವ್ರಿಗೆ ಮಕ್ಕಳಾಗಲ್ಲ ಅಂತ ಅನುಮಾನ ಇತ್ತು, ಅದಕ್ಕೆ ತಾನೇ ಟೆಸ್ಟ್ ಎಲ್ಲ ಮಾಡಿಸಿದ್ದು, ಸ್ಕ್ಯಾನಿಂಗು ಮಾಡಿಸಿದೆ. ಅದು ಕೂಡ ನಾರ್ಮಲ್ ಆಗಿದೆ. ಅಂದರೆ ಸೌಂದರ್ಯ ಅವ್ರಿಗೆ ಮಕ್ಕಳಾಗೋ ಸಾಧ್ಯತೆ ಇದೆಯಾ? ಹೌದು, ರಿಪೋರ್ಟಲ್ಲಿ ಅವ್ರಿಗೆ ಮಕ್ಕಳಾಗದಿರೋ ಥರ ಯಾವುದೇ ಅಂಶಗಳೂ ಇಲ್ಲ. ಇದು ಹೆಂಗೆ ಸಾಧ್ಯ? ಅವ್ರಿಗೆ ಏನೂ ಸಮಸ್ಯೆ ಇಲ್ಲ ಅಂದರೆ ಅವ್ರು ಯಾಕೆ ಇನ್ನೂ ತಾಯಿ ಆಗಿಲ್ಲ? ನನಗಂತೂ ಏನೂ ನಂಬಕ್ಕಾಗ್ತಿಲ್ಲ. ಏನು ನಡೀತಿದೆ? ಎಲ್ಲ ದಾರಿ ಮುಚ್ಚಿದಾಗ ಇನ್ನೊಂದು ಯಾವುದಾದ್ರೂ ಹೊಸ ದಾರಿ ಕಾಣುತ್ತೆ. ಧೈರ್ಯವಾಗಿರು ದೀಪಾ. ಇಲ್ಲ, ನಾನಿದನ್ನು ನಂಬೋದಿಲ್ಲ. ನನ್ನ ಗರ್ಭಕೋಶ ಡ್ಯಾಮೇಜ್ ಆಗಿದೆ, ಅದರಿಂದ ಮಕ್ಕಳಾಗಲ್ಲ ಅಂತ ಹೇಳೋದನ್ನು ನಾನು ಒಪ್ಕೊಳ್ಳೋದಿಲ್ಲ. ನೋಡಿ, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಹತ್ರ ದುಡ್ಡು ತಗೊಂಡು ನನಗೆ ಮೋಸ ಮಾಡ್ತಾ ಇದ್ದೀರಾ. ಇಲ್ಲ ಇಲ್ಲ, ನಾನು ಈ ರಿಪೋರ್ಟ್ನ ನಂಬೋದಿಲ್ಲ. ನನ್ನ ಗರ್ಭಕೋಶದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ನಂಗೆ ದುಡ್ಡು ತಗೊಂಡು ಮೋಸ ಮಾಡ್ತಾ ಇದ್ದೀರಾ. ಇದು ಸುಳ್ಳು ರಿಪೋರ್ಟ್ ಇದು. ನನ್ನ ಮಗುನ ಉಳಿಸ್ಕೊಡಿ. ಯಾಕಮ್ಮ ಕಿರ್ಚಾಡ್ತಿದ್ದೀರಾ? ನಿನ್ನ ರಿಪೋರ್ಟಲ್ಲಿ ಏನು ಬಂದಿರುತ್ತೋ ಅದನ್ನೇ ಹೇಳ್ತೀವಿ. ಅದನ್ನೇ ನಂಬಲ್ಲ ಅಂದರೆ ನೀವೆಲ್ಲರೂ ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಹತ್ರ ದುಡ್ಡು ತಗೊಂಡು ಎಲ್ಲರೂ ಮೋಸ ಮಾಡ್ತಾ ಇದ್ದೀರಾ. ನೋಡಿ, ನನ್ನ ಮಗು ಬೇಕು. ನನಗೆ ಮೋಸ ಮಾಡಬೇಡಿ. ನನ್ನ ಮಗುನ ಉಳಿಸ್ಕೊಡಿ ಡಾಕ್ಟ್ರೇ, ಮಗುನ ಉಳಿಸ್ಕೊಡಿ. ಚೈತ್ರ ಅವರೇ, ಇಲ್ಲಿ ನೋಡಿ, ನೆನ್ನೆ ಈ ಟೈಮಲ್ಲಿ ಸೌಂದರ್ಯ ಅವ್ರು ಚೆಕಪ್ ಮಾಡಿಸಿದ್ದು, ಆದರೆ ಹೆಸರು ಬೇರೆ ಯಾರ್ದು ಇದೆ. ಸಾರಿ ಮ್ಯಾಮ್, ಏನೋ ಕನ್ಫ್ಯೂಷನ್ ಆಗಿದೆ ಅನಿಸುತ್ತೆ. ಈ ರಿಪೋರ್ಟ್ ನಿಮ್ದಲ್ಲ ಅನ್ನಿಸ್ತಾ ಇದೆ. ಸ್ವಲ್ಪ ಟೈಮ್ ಕೊಡಿ, ಯಾವುದಕ್ಕೂ ನಾನು ನಿಮ್ಗೆ ಇನ್ನೊಂದು ಸ್ಕ್ಯಾನ್ ಮಾಡಿಬಿಟ್ಟು ಐ ವಿಲ್ ಗಿವ್ ಯು ದ ರಿಪೋರ್ಟ್ಸ್. ಓಕೆನಾ? ಸರಿ ಮೇಡಮ್. ಸುಮಾ, ಇವ್ರನ್ನ ಕರ್ಕೊಂಡು ಹೋಗಮ್ಮ. ಹಲೋ ಅವಿನಾಶ್, ನಿನ್ನೆ ಬೆಳಗ್ಗೆ 8 ಗಂಟೆದು ಲ್ಯಾಬ್ದು CCTV ಫುಟೇಜ್ ತೆಗಿರಿ. ರಿಪೋರ್ಟ್ಸ್ ಏನಾದರೂ ಸ್ವಾಪ್ ಆಗಿದೆಯಾ ಚೆಕ್ ಮಾಡಿಬಿಟ್ಟು ನನಗೆ ಹೇಳಿ.